ಸಂತೋಷವಾಗಿ ಹಬ್ಬ ಮಾಡಿದ್ವಿ ಸರ್. ಇದು ಕಡೂರು ಗ್ರಾಮದಿಂದ ಇಲ್ಲಿ ನಮ್ಮ ಮಹದೇಶ್ವರನ ದೇವಸ್ಥಾನ ಇಲ್ಲಿ ಕುಚ್ಚು ಕಟ್ಟೋದಾಗ್ಲಿ ದೇವ್ರ ವಿಗ್ರಹ ಪ್ರತಿಯೊಂದು ಕೆಲಸನೂ ಇಲ್ಲೇ ಸ್ಟಾರ್ಟ್ ಮಾಡಿರೋದು. ಕಡೂರು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ವಾರ ವಾರ ಅಭಿಷೇಕ ಇರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಅಭಿಷೇಕ ಇರುತ್ತೆ. ಭಕ್ತಾದಿಗಳು ಬರ್ತಾ ಇರ್ತಾರೆ. ಯಜಮಾನ ನಿಮ್ಮ ಹೆಸರು? ನಿಜಲಿಂಗಪ್ಪ ಅಂತ. ಇದು ಯಾವ ಊರು ಇದು? ಇದು ಕಡೂರು. ಕಡೂರು ಎಲ್ಲಿ ಬರುತ್ತೆ ಇದು? ಇದು ನಾಗಮಂಗಲ ಪಂಚಾಯತಿ. ನಾಗಮಂಗಲ ಪಂಚಾಯತಿ. ಹೊಸೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಹೊಸೂರಿಂದ ಒಂದು 22 ಕಿಲೋಮೀಟರ್. 22 ಕಿಲೋಮೀಟರ್. 25 ಕಿಲೋಮೀಟರ್ ಬರ್ತದೆ. ಹೌದಾ? ಹಾಂ. ಸೊ ನೀವು ಈ ಕುಚ್ಚು ಕಟ್ಟೋದನ್ನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಇದು ನಮ್ಮ ಅಪ್ಪ ನಮ್ಮ ತಾತ ನಮ್ಮಿಂದ ಅವಾಗಿನಿಂದ ಮಾಡ್ತಾ ಇದ್ದೀವಿ. ನಮ್ಮ ಅಪ್ಪ ಮಾಡ್ತಾ ಇತ್ತು, ನಮ್ಮ ತಾತವ್ರು ಮಾಡ್ತಾ ಇದ್ದು, ನಮ್ಮ ಅಪ್ಪ ಮಾಡ್ತಾ ಇತ್ತು, ನಾವು ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಹುಡುಗನು ಇದು ಕೆಲಸ ಮಾಡ್ತಾವನೆ. ಅಂದ್ರೆ ನಿಮ್ಮ ತಾತವ್ರು ಮಾಡ್ತಾ ಇದ್ದು ಸುಮಾರು ಎಷ್ಟು ವರ್ಷದಿಂದ? ಆವಾಗ ಎಷ್ಟು ವರ್ಷ ಅಂದರೆ ಅವಾಗ ಒಂದು 70-80 ವರ್ಷದಿಂದ 80 ವರ್ಷದಿಂದ ಇದೆ ಮಾಡ್ತಾರೆ. ಇದೇ ಜಾಗದಲ್ಲೇ ಮಾಡ್ತಾ ಇದೇ ಜಾಗದಲ್ಲಿ ಅಂದ್ರೆ ಮೇಲ್ಗಡೆ ಇತ್ತು ಮನೆ. ಈಗ ಇಲ್ಲೇ ಫಸ್ಟ್ ಇದೇ ಜಾಗದಲ್ಲಿ ಮಾಡ್ತಾ ಇದ್ದೀವಿ. ಊರಲ್ಲಿ ಇದ್ರಿ ಫಸ್ಟ್ ಕಡೂರಲ್ಲಿ. ಅಲ್ಲಿ ಊರು ಬಿಟ್ಟು ಬಂದು ತೋಟಕ್ಕೆ ಬಂದ್ಬಿಟ್ವಿ. ತೋಟದಲ್ಲಿ ಇವಾಗ ಊರಲ್ಲಿ ಮಾಡ್ತಾ ಇದ್ದಿದ್ದು ತಿರುಗಿ ಇಲ್ಲಿ ಮಾಡ್ತಾ ಇದ್ದೀವಿ. ಹೌದಾ? ಹೌದು.
ಸುಮಾರು ಎಷ್ಟು ಮಾಡ್ತೀರಾ ಒಂದು ವರ್ಷಕ್ಕೆ? ಎಷ್ಟು ಕುಚ್ಚು ಸರ್ ಒಂದು ವರ್ಷಕ್ಕೆ ಹೆಂಗಿಲ್ಲ ಅಂದರೆ ಒಂದು 200-250 ಮಾಡ್ತೀವಿ. 200-250 ಮಾಡ್ತೀವಿ. ಅಂದ್ರೆ ಯಾವಾಗ ನಿಮ್ಗೆ ಕೆಲಸ ಸ್ಟಾರ್ಟ್ ಆಗುತ್ತೆ? ನಮಗೆ ಡಿಸೆಂಬರಿಂದ ಸ್ಟಾರ್ಟ್ ಮಾಡ್ಕೊಂತೀವಿ. ಡಿಸೆಂಬರ್ ಇಂದಾನೆ ಆರ್ಡರ್ ಬರ್ತಾವ? ಆರ್ಡರ್ ಬರ್ತಾವೆ ಸರ್. ಮತ್ತೆ ಎಷ್ಟು ತಿಂಗಳು? ಮಾರ್ಚ್ ಎಂಡ್ವರೆಗೂ ಇರುತ್ತೆ? ಮಾರ್ಚ್ ಎಂಡ್ವರೆಗೆ. ಮಾರ್ಚ್ ಎಂಡ್ವರೆಗೂ ಇರ್ತವೆ. ಇದು ಏನೇನು ನೀವು ಒಂದು ಕುಚ್ಚು ಮಾಡಬೇಕು ಅಂದ್ರೆ ಏನೇನು ಬಳಸ್ಕೊಂಡು ನೀವು ಮಾಡ್ತೀರಾ? ನಾವು ಫಸ್ಟು ಬಿದಿರು ತರಬೇಕು. ಬಿದಿರು ಕಡ್ಡಿ ತಗೊಂಡೋಗಿ ಊರುಗಳ ಹತ್ರ ಎಲ್ಲ ಚಿಟ್ಟು ಬಿದಿರು ಇರ್ತದೆ, ಅದು ಅಲ್ಲೇ ಪದೇ ತಗೊಬೇಕು. ಅದನ್ನ ತಗೊಂಬಂದು ಕಡ್ಕೊಬಂದು ಇಲ್ಲಿ ಸಿಗಲಿ ದೆಬ್ಬೆ ಮಾಡಿ ಅದನ್ನೆಲ್ಲ ಇದು ಮಾಡಿ ಕಾಯಿಸ್ಬಿಟ್ಟು ಬೆಂಡ್ ಮಾಡಿ ಮಳೆ ಹೊಡೆದು ಬೆಂಡ್ ಮಾಡಿ ಗಾಡಿಗೆ ಇಕ್ಕಿತೀವಿ. ಆಮೇಲೆ ಅದಕ್ಕೆ ಮೇಲೆ ಡೆಕೋರೇಷನ್ ಮಾಡ್ಕೊಂಡು ಇಲ್ಲ ಮಾಡ್ಕೊತೀವಿ ಸರ್. ನಾವು ಒಂದು ಕುಚ್ಚು ಮಾಡಬೇಕು ಅಂದ್ರೆ ಎಷ್ಟು ಸಮಯ ಬೇಕಾಗ್ತದೆ ನಿಮಗೆ? ಸರ್ ಒಂದು ಕುಚ್ಚು ಮಾಡಬೇಕಂದ್ರೆ ಒಂದು 2 ದಿವಸ ಬೇಕು ಸರ್. 2 ದಿವಸ ಬೇಕು. ಎಷ್ಟು ಜನ ಕೆಲಸ ಮಾಡಬೇಕಾಗ್ತದೆ ಒಂದು ಕುಚ್ಚು ಮಾಡಬೇಕು? ಒಂದು ಕುಚ್ಚು ಮಾಡಬೇಕಂದ್ರೆ ಸರ್ ಒಂದು 5 ಜನ 6 ಜನ ಮಾಡ್ಬೇಕು ಸರ್. 5 ಜನ 6 ಜನ ಮಾಡಬೇಕಾಗ್ತದೆ ಸರ್. ಈಗ ಹೆಂಗೆ ಬಿದಿರು ಈಸಿಯಾಗಿ ಸಿಗುತ್ತಾ ನಿಮ್ಗೆ? ಇಲ್ಲ ಸರ್, ಬಿದಿರು ಹಳ್ಳಿ ಕಡೆ ಇಸ್ಕೋಬೇಕು ಸರ್. ಕಾಸು ಕೊಟ್ಟು ಇಸ್ಕೊಂಡು ಅಲ್ಲಿಂದ ಟೆಂಪೋ ಒಳಗೆ ಎತ್ಕೊಂಡ್ಬಂದು ಇಲ್ಲಿ ತಂದು ಎಲ್ಲ ಒಪ್ಪು ಮಾಡಿ ದೆಬ್ಬೆ ಜಿಕ್ಕೊಂಡು ಇದು ಮಳೆ ಹೊಡೆದು ಆಮೇಲೆ ಅದನ್ನ ಬೆಂಕಿ ಕಾಯಿಸಿ ಆಮೇಲೆ ಗೋಡೆಗೆ ಹಾಕಿ ಕಲ್ಲಾಕಿ ಅದು ಮಡಗಿ ಆಮೇಲೆ ಸರ್ ಅದನ್ನ ನಾವು ಇದು ಮಾಡೋದು. ಅಂದ್ರೆ ಆ ಬಿದಿರು ಸಣ್ಣ ಬಿದಿರು ತಗೊಂತೀರಾ ಇಲ್ಲ? ಇಲ್ಲ ಸಣ್ಣ ಬಿದಿರು ಸರ್, ಚಿಟ್ಟು ಬಿದಿರು ಅಂತ. ಚಿಟ್ಟು ಬಿದಿರು ದೊಡ್ಡದು ಕೆಲಸ ಸರ್. ಒಂದೇ ಇಟ್ಕು ಮುರಿದೋಗ್ಬಿಡ್ತದೆ. ಅಂದ್ರೆ ಗಟ್ಟಿ ಇರಲ್ಲ? ಗಟ್ಟಿ ಇರಲ್ಲ, ಅದು ಇದು ಗಟ್ಟಿ ಇರ್ತದೆ. ಇದು ಹಾಕೊಟ್ರೆ ಚೆನ್ನಾಗಿ ಒಂದು ಮಡಿಕೊಂಡದಕ್ಕೆ 5-6 ವರ್ಷ 7-8 ವರ್ಷ ಮಡ್ಕೊಂತಾರೆ ಸರ್ ಒಂದೊಂದು. ಅಂದ್ರೆ ನೀವು ಅದು ಬಿದಿರು ತಂದ್ಮೇಲೆ ಅದನ್ನ ಸೀಳ್ಕೊಂಡು ನೀವು ಸುಡ್ತೀರಾ ಇಲ್ಲ ಮೊದಲೇ ಸುಟ್ಬಿಟ್ಟು? ಇಲ್ಲ ಸರ್, ನಾವೇನ್ ಮಾಡ್ತೀವಿ, ಸೀಳ್ಕೊಂಡು ದಬ್ಬೆ ಎಲ್ಲ ಮಾಡಿ ಮಳೆ ಹೊಡ್ಕೊಬಿಟ್ಟು ಆಮೇಲೆ ನಾವು ಬೆಂಕಿ ಕಾಯಿಸ್ಬಿಟ್ಟು ಆಮೇಲೆ ಕಲ್ಲು ಮಾಡ್ತೀವಿ ಸರ್. ಅಂದ್ರೆ ಡೈರೆಕ್ಟ್ ಬೆಂಕಿ? ಇಲ್ಲ ಸರ್, ಡೈರೆಕ್ಟ್ ಬೆಂಕಿಗೆ ಹಾಕಲ್ಲ. ಬಿಸಿ ಮಾತ್ರ ತಾಕ್ಬೇಕು? ಇದು ಬಿಸಿ ಹಾಕಿದಾಗ ಕಲ್ಲು ಮಡ್ಗೋದು ಲಾಸ್ಟು. ಮತ್ತೆ ಈ ಡೆಕೋರೇಷನ್ ಐಟಮ್ ಎಲ್ಲ ಎಲ್ಲಿಂದ ತರ್ತೀರಾ ನೀವು? ಸರ್ ನಾವು ಚಿಕ್ಕಪೇಟೆ ಮಾರ್ಕೆಟ್ ಸರ್. ಅಂದ್ರೆ ಬೆಂಗಳೂರು ಸಿಟಿ ಮಾರ್ಕೆಟಿಂದ ಸರ್. ಏನು ಐಟಮ್ ಇಲ್ದಾಗ ಇನ್ನು ಬೇಕಾದಾಗ ಇನ್ನೂ ಐಟಮ್ ಇಲ್ಲದೆ ಹೋಗಿ ಬರಬೇಕಲ್ಲ, ವಾರಕ್ಕೆ 2 ಸರಿ 3 ಸರಿ ಕೂಡ ಹೋಗಿ ಬರ್ಬೇಕು ಸರ್. ಮತ್ತು ಏನೇನು ಐಟಮ್ ಬಳಸ್ತೀರಾ ನೀವು? ಇದು ಹೆಸರುಗಳೆಲ್ಲ ಸ್ವಲ್ಪ ಹೇಳ್ತೀರಾ, ಏನೇನು ಬಳಸ್ತೀರಾ ಒಂದು ಕುಚ್ಚು ಮಾಡೋಕ್ಕೆ? ಸರ್ ನಾವು ಇದು ಪೇಪರು ನೋಡಿ, ಈ ಥರ ಪೇಪರು, ಟೋನ್ಸ್ ಬೇಕಾಗುತ್ತೆ, ಪೇಪರು, ಸ್ಟೋನ್ಸ್ ಬೇಕಾಗುತ್ತೆ ನೋಡಿ. ಈ ಥರ ಐಟಮ್ಗಳೆಲ್ಲನೂ
ಇವೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರ್ತವೆ. ಇವೆಲ್ಲ ನೋಡು ತಗೊಂಡು ಇದು ಮಾಡ್ಬೇಕು ಸರ್ ನಾವು. ಇದರಲ್ಲಿ ಜಾಸ್ತಿ ಕಾಸ್ಟ್ಲಿ ಐಟಮ್ ಯಾವುದು ನಿಮ್ಗೆ ಜಾಸ್ತಿ ಕಾಸ್ಟ್ ಬೀಳೋದು? ನೋಡಿ ಸರ್, ನೋಡಿ ಈ ಐಟಮ್ ಎಲ್ಲ ಈ ನೋಡಿ ತರಕೆ ಮಾಡಿರೋದು ಸ್ವಲ್ಪ ಕಾಸ್ಟ್ಲಿ ಸರ್. ಅಂದ್ರೆ ಶೈನಿಂಗ್ ಐಟಮ್ ಜಾಸ್ತಿ. ಇಲ್ಲಿ ಈ ತರ ಮಣಿ ಇದೆಲ್ಲ, ಇದೆಲ್ಲ ಪ್ಯಾಕೆಟ್ ಅಲ್ಲಿ ಬರುತ್ತೆ ಸಿಂಗಲ್ ಆಗಿ. ಪ್ರತಿಯೊಂದು ಮಣಿನೂ ಕಂಬಿಗೆ ಕೋಣಿಸ್ಕೊಬೇಕು ನಾವು. ಓಕೆ, ಕಂಬಿ ತಗೊಂಬಮ್ಮ, ಕೋಣಿಸಿರೋ ಕಂಬಿ ಈ ತರ ಕಂಬಿ ಕೋಣಿಸ್ಕೊಬೇಕು ಪ್ರತಿಯೊಂದು. ಅಷ್ಟು ತಗೊಂಡು ಅಲ್ಲಿ ಮಾಡಿರೋದನ್ನ ಪ್ರತಿಯೊಂದು ಸ್ಟಿಚಿಂಗ್ ಮಾಡ್ಬೇಕು. ಸ್ಟಿಚಿಂಗ್ ಮಾಡ್ಕೊಂಡು ಮಾಡ್ಬೇಕು. ಕೆಲಸ ಮ್ಯಾನ್ಯುಯಲ್ ಕೆಲಸ ಜಾಸ್ತಿ ಇದೆ. ಎಲ್ಲಾನು ಕೈಯಲ್ಲಿ ಮಾಡೋದು. ಕೈಯಲ್ಲಿ ಮಾಡೋದು ಸರ್. ಆಟೋಮೇಷನ್ ಪ್ರಾಸೆಸ್ ಏನೂ ಇಲ್ಲ. ಎಲ್ಲ ಕೈ ಕೆಲಸ ಸರ್. ಏನೇ ಮಿಷಿನ್ ಬಂದ್ರು ಮ್ಯಾನ್ಯುವಲ್ ಪ್ರಾಸೆಸ್ ಮಾಡ್ಲೇಬೇಕು. ಅಂದ್ರೆ 3 ತಿಂಗಳು ಆಗೋದ್ಮೇಲೆ ಆಮೇಲೆ ಇದು ಕೆಲಸ ಇರಲ್ಲ. ಇಲ್ಲ ಸರ್, 6-7 ತಿಂಗಳು ಕೆಲಸ ಸ್ಟಾಪ್. ಅಷ್ಟೇ ಸರ್. ಮತ್ತೆ ಡಿಸೆಂಬರ್ ಇಂದ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅಷ್ಟೇ. ಫಸ್ಟ್ ಡಿಸೆಂಬರ್ ಸ್ಟಾರ್ಟ್ ಮಾಡಿದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಒಳಗಡೆ ಎಲ್ಲ ಮುಗಿದೋಗ್ತದೆ. ಈ ತರ ಕಂಬಿ ಕೋಣಿಸ್ಕೋಬೇಕಾಗುತ್ತೆ. ಅದು ಕಂಬಿನ ಅದು ಕಮ್ಮಿ ಸರ್. ಅದು ನೀವು ಕೋಣಿಸಿರೋದ ಇಲ್ಲ ನಾವು ಪ್ಯಾಕೆಟ್ ಕೊಡ್ತಾರೆ, ಕೋಣಿಸ್ಕೊಬೇಕು. ನಾವು ಪ್ಯಾಕೆಟ್ ತಗೊಂಡ್ಬರ್ತೀವಿ ಮಾರ್ಕೆಟ್ ಇಂದ, ಅದನ್ನ ಕೊಡಿಸ್ಕೋಬೇಕು ಸರ್. ಅಂದ್ರೆ ನೀವು ಮನೇಲಿ ಮಾಡ್ಕೊಂಡು ಮನೇಲಿ ಮಾಡ್ಕೋಬೇಕು ಸರ್. ರೆಡಿಮೇಡ್ ಸಿಗೋದಿಲ್ಲ. ಇಲ್ಲ ಸರ್, ಅವೆಲ್ಲ ರೆಡಿಮೇಡ್ ಸಿಗಲ್ಲ ಸರ್. ಈ ತರ ರಟ್ಟಿಗೆ ಬಟ್ಟೆ ಈ ತರ ಪೇಸ್ಟ್ ಮಾಡ್ಕೊಂಡು ಆಮೇಲೆ ಪ್ರತಿಯೊಂದು ಸ್ಟಿಚಿಂಗ್ ಮಾಡ್ತಾ ಹೋಗ್ಬೇಕು. ಪ್ರತಿಯೊಂದು ಮಾಡ್ತಾ ಹೋಗ್ಬೇಕು. ಅದು ಫಸ್ಟ್ ಆ ತರ ಮಾಡ್ಕೊಂತೀರಾ? ಅದೇನು ಅದು ರಟ್ಟ ಡೈ ಮಾಡ್ಕೊಬೇಕು. ರಟ್ಟಿದು ಈ ತರ ಡೈ ಮಾಡ್ಕೊಂಡು, ಇದು ನೋಡಿ ಫಾರ್ ಎಕ್ಸಾಂಪಲ್ ಇದು 2.5 ಅಡಿಗೆ ನೋಡಿ ಸ್ಟ್ರೈಟ್ ಬರುತ್ತೆ. ಒಂದೊಂದು ತೋರಿಸಿ. ಸ್ಟ್ರೈಟ್ ಬರುತ್ತೆ 2.5 ಅಡಿಗೆ. ಇದು ನಿಮ್ ಕೈಯಲ್ಲಿರೋದು 2.5 ಅಡಿನಾ? ಹೌದು. ಅದೇ ರೀತಿ ನೋಡಿ, ಒಂದು ಫಿನಿಶಿಂಗ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಬರುತ್ತೆ ಸ್ಟಿಚಿಂಗ್. ಸ್ಟಿಚಿಂಗ್ ಇದೆಯಾ ಅದಕ್ಕೆ? ಸ್ಟಿಚಿಂಗ್ ಸರ್. ಒಳ್ಳೆ ಎಷ್ಟು ಸೂಜಿ ಒಳಗೆಲ್ಲ ನಡ ಹಾಕಿ ಎಲ್ಲ ಒಂದು ತಗೊಂಡು ಸುಚ್ಚಿ ಎಳ್ಕೋಬೇಕು ಸರ್. ನೋಡಿ ತರ ಮಣಿ ಎಲ್ಲ ಕೊಂಡಿಸ್ಕೊಂಡು ಆಮೇಲೆ ಮಾಡ್ಬೇಕು ಸರ್. ಮಣಿ ಎಲ್ಲ ಹಾಕೊಂಡು ಅದರಲ್ಲಿ ವೆರೈಟಿ ಕೆಲಸ ಎಲ್ಲ ಕೈಯಲ್ಲಿ ಕೊಡ್ಸಿ ಡೆಕೋರೇಷನ್ ಸರ್. ಕೈ ಕೆಲಸ ಸರ್. ಕೈ ಕೆಲಸದಿಂದ ಕೆಲಸ ಜಾಸ್ತಿ ಬರ್ತದೆ. ಅದು ಎಷ್ಟು ಅಡಿ ಇದೆ? ಅದು ಚಿಕ್ಕ ತೋರಿಸೋದು 1.5 ಅಡಿ ಇದೆ. ಇದು 1.5 ಅಡಿ ಸರ್. ನೋಡಿ 1.5 ಅಡಿ ಇದೆ. ಇದು ಋಣ ನಡಿ ಬಿಟ್ಟಿರ್ತಾರಪ್ಪ, ವಿಶೇಷ ಇದೆ ಸರ್. ಇದು 2.5 ಮಾಡಿರೋದು. ಇದು 2.5, 3, 4. ಇದು 2.5 ಅಡಿದಾ? ಈಗ ರೆಡಿಮೇಡ್ ಇರೋದು? ರೆಡಿಮೇಡ್ ಇಲ್ಲ, ಎಲ್ಲ ಆರ್ಡರ್. ಅಲ್ಲ, ನೀವೀಗ ನಿಮ್ ಆಲ್ರೆಡಿ ರೆಡಿ ಆಗಿರೋದು? ರೆಡಿ ಆಗಿರೋದು ಸರ್.
ಇದು 1.5 ಅಡಿ. ಅದೆಷ್ಟು ಅಡಿ? ಇದು ಸ್ಟಾರ್ಟಿಂಗ್ ಇದು ಆ, 1.5 ಅಡಿ. 1.5 ಅಡಿ. 1.5 ಅಡಿ ಸ್ಟಾರ್ಟಿಂಗ್ 1.5 ಅಡಿನಾ? ಮತ್ತೆ 1.5 ಅಡಿಯಿಂದ 5 ಅಡಿ ತಗ ಸರ್. 5 ಅಡಿವರೆಗೂ ಮಾಡ್ತೀರಾ? 5 ಅಡಿವರೆಗೂ 5 ಅಡಿ ಅಂದ್ರೆ ಕಡೆ ಹಾಲು ಬಿದ್ದಿರೋ ಕಡೆ ಹಾಲು ಸರ್. 2 ಅಡಿ ಇದು. ಇದು 2 ಅಡಿ. 1.5 ಅಡಿದು ಏನ್ ಬೆಲೆ ಬೀಳ್ತದೆ ಮತ್ತೆ 2 ಅಡಿದು ಏನ್ ಬೆಲೆ ಬೀಳ್ತದೆ? ಸರ್ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ. ಈ ತರ ಗ್ಲಾಸ್ ಫಿಟ್ಟಿಂಗ್ ಆದ್ರೆ ಸ್ವಲ್ಪ ಕಡಿಮೆ ಬರುತ್ತೆ. ಯಾವ್ದು ಗ್ಲಾಸ್ ಅದು ಕಮ್ಮಿ ಬರ್ತದಾ? ಹೌದು. ಕಡಿಮೆ ಅದೇ ಈ ತರ ಸ್ಟೋನ್ ವರ್ಕ್ ಆದ್ರೆ ಈ ತರ ಸ್ಟೋನ್ ವರ್ಕ್ ಆದ್ರೆ ಜಾಸ್ತಿ ಬರುತ್ತೆ. ಜಾಸ್ತಿ ಕೈ ಕೆಲಸ ಜಾಸ್ತಿ ಇರುತ್ತೆ, ರೇಟು ಜಾಸ್ತಿ ಆಗ್ತದೆ. ಹೌದು ಸರ್ ಸರ್. ಈಗ 2 ಅಡಿದು ಎಷ್ಟು ಬೀಳ್ತದೆ? 2 ಅಡಿದಾ? ಒಂದೊಂದ್ ತರ ಇರುತ್ತೆ ಸರ್, ವೆರೈಟಿ ಮೇಲೆ ಇರುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಏನಿರ್ಬೋದು? ಒಂದು ಈಗ ನೋಡಿ ಟೋಕನ್ ತಡಿಕೆ ಬರುತ್ತೆ, ಅದೊಂದು 1200 ರೂಪಾಯಿ ಕೊಡ್ಬೋದು. ಅದೇ ರೀತಿ ಈ ತರ ಗ್ಲಾಸ್ ಫಿಟ್ಟಿಂಗ್ ಅಂದ್ರೆ ಇದು ಡಿಸೈನ್ ಮೇಲೆ ಹೋಗುತ್ತೆ ಸರ್. ಇದು ಸ್ಟಾರ್ಟಿಂಗ್ ಇಂದ 2600 ವರೆಗೂ ಬರುತ್ತೆ. 2400 ರೂಪಾಯಿ, 2300 ರೂಪಾಯಿ. 2600 ಜಾಸ್ತಿ ಅಂದ್ರೆ ಜಾಸ್ತಿ ಅಂದ್ರೆ 3.5 ವರೆಗೂ ಮಾಡ್ಬೋದು ಸರ್. ಅಲ್ಲ 5 ಅಡಿದು ಮ್ಯಾಕ್ಸಿಮಮ್ ನಾನೊಂದು ಫುಲ್ ನನ್ಗೆ ನೀವ್ ಹೆಂಗನ ಮಾಡಿ ಫುಲ್ ಎಷ್ಟನ ಆಯ್ತು ಪರವಾಗಿಲ್ಲ ಅಂತ ಹೇಳಿದ್ರೆ ಎಷ್ಟು ಆಗ್ಬೋದು? 5 ಅಡಿ 9 ರಿಂದ 10 ಸಾವಿರ ತಗೋಬೋದು ಸರ್. 10,000 ತಗೊಂಡು 10 ರಿಂದ 15 ಸಾವಿರ ಡೆಕೋರೇಷನ್ ಆ ಥರ ಡೆಕೋರೇಷನ್ ಬರ್ತದೆ ಸರ್. ಕೆಲಸ ವರ್ಕ್ ಕೆಲಸ ಬರ್ತದೆ. ಚೆನ್ನಾಗಿರ್ತದೆ. ಸೈಡ್ ಕುಚ್ಚಿಗಳು, ಬುಟ್ಟಿಗಳು ಅವೆಲ್ಲ ಬರ್ತವೆ ಸರ್. ಅವ್ರಿಗೆ ಅವೆಲ್ಲ ಆಲ್ಟ್ರೇಷನ್ ಮಾಡಿ ನೋಡ್ತಾರ ಶಿವಲಿಂಗ ಈ ತರ ಎಲ್ಲ ಮಾಡಿ ಇದು ಮಾಡ್ಬೇಕಂದ್ರೆ ಚೆನ್ನಾಗಿ ವರ್ಕ್ ಬರ್ತದೆ ಸರ್. ಅದಕ್ಕೆ ತಗದಂಗೆ ಕಾಸು ತಗೊಂತೀವಿ ಅಷ್ಟೇ. ಕಾಸು ಕಜ್ಜಾಯ ಬಿಡಿ. ನೀವು ಕೇಳಿದ್ರಲ್ಲ ಈಗ, ಹೇಳಿ ಹೇಳಿ. ಇದು ಈ ಸರಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಇದರಲ್ಲಿ ತುಂಬಾ ಕೆಲಸ ಇದ್ದಂಗಿದೆ ಇದು. ತುಂಬಾ ಇದೆ ಸರ್. ಇದು ಎಲ್ಲಿಂದ ಬಂದಿರೋದು ಆರ್ಡರ್ ಇದು ನಿಮ್ಗೆ? ಸರ್ ಇದು ನಾವು ಈ ಸರಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಹಾ. ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕಲ್ಲ ಅಂತ. ಅಂದ್ರೆ ವರ್ಷನೂ ಚೇಂಜ್ ಮಾಡ್ತಾ ಇರ್ತೀವಿ ಸರ್. ಒಂದ್ಸಲ ನವಲಿ ಕುಚ್ಚು, ಒಂದ್ಸಲ ನಾಗರೇಡೆ ಕುಚ್ಚು. POP POP ನೀವೇ ಮಾಡೋದು? ಮಾಡಿಸಿ ಹೊರಗಡೆಯಿಂದ ಮಾಡಿಸ್ಕೊಬೇಕು ಸರ್ ನಾವು. ಡೈ ಆಮೇಲೆ ನಾವು ತಗೊಂಡ್ಬಂದೆ ಇದಕ್ಕೆ ವೆಲ್ವೆಟ್ ಹಾಕಿ ಈ ತರ ಬೀಡ್ಸ್ ಎಲ್ಲ ಹಾಕಿ ಈ ತರ ಡೆಕೋರೇಟ್ ಮಾಡಿರೋದು. ಡೆಕೋರೇಟ್ ಮಾಡಿ ಆಮೇಲೆ ಈಚೆ ಕೊಡ್ಬೇಕು ಸರ್ ನಾವೆಲ್ಲ. ಇದು ನಮ್ಮ ಕುಚ್ಚಿಗೆ ಕಟ್ಟಕ್ ಆಗುತ್ತಾ? ಅದಕ್ಕೋಸ್ಕರನೇ ಸರ್ ಇದು. ಅದಕ್ಕೋಸ್ಕರ ಮಾಡಿ ಇದು ಪ್ರಭಾವಳಿ ಆರ್ಚ್ ತರ ಬರುತ್ತೆ. ಇನ್ನು ನಾಗರೇಡೆ ಮಾಡ್ಬೇಕು ಸರ್. ಡಿಫ್ರೆಂಟ್ ಆಗಿ ಟ್ರೈ ಮಾಡಿ ಕೊಡುವಂತದ್ದು. ನೀವ್ ಹೇಳ್ದಂಗೆ ಆಗ್ಲೇ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ. ಇದು ಸ್ವಲ್ಪ ಜಾಸ್ತಿ ಯಾಕಂದ್ರೆ ಫೈಬರೇ ನಮ್ಗೆ ಜಾಸ್ತಿ ಬರುತ್ತೆ ನೋಡಿ. ಇದಕ್ಕೆ 2200 ರೂಪಾಯಿ ಆಗುತ್ತೆ ಫೈಬರ್ಗೆ. ಇದು 2.5 ಅಡಿ. ಆ ಥರ ಒಂದೊಂದು ತರ ಪ್ರೈಸ್ ಬರುತ್ತೆ. ಏನಿಲ್ಲ, ನಮ್ಮ ಕೂಲಿ ಪಾರ್ಟ್ನರ್ ಇದ್ರೆ ಸಾಕು ಸರ್. ಹೌದು, ಅದು ನಿಮ್ ಕಾಯಕ, ನೀವು ಮಾಡ್ತಾ ಇದೀರ, ಅದು ನಿಮ್ಗೂ ಏನು ಅದು ಏನಿದೆಯೋ ಅದು ಬರ್ಬೇಕದು. ಮತ್ತೆ ಇನ್ನೊಂದು ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಾ ನೀವು ಇಷ್ಟೆಲ್ಲಾನು? ಯಾವ್ಯಾವ ಜಾಗ ಸಪ್ಲೈ ಮಾಡ್ತೀರಾ? ಸಪ್ಲೈ ಮಾಡ್ತಿಲ್ಲ, ಅವರೇ ಬರ್ತಿದ್ದಾರೆ ಸರ್. ಅಲ್ಲ ಅವರೇ ಬರ್ತಾರೆ. ಯಾವ್ಯಾವ ಜಾಗಗಳಿಂದ ಬರ್ತಾರೆ? ನಮ್ಮ ಹೊಸೂರು ಡಿಸ್ಟಿಕ್ ಇಂದಾನೆ ಬರ್ತಾರಾ? ತಿರುಪತಿ, ಹಾವೇರಿ, ಆಮೇಲೆ ಈ ಕಡೆ ವೇಲೂರು, ಕೃಷ್ಣಗಿರಿ, ಕುಪ್ಪಮ್ಮು, ಹಾವೇರಿಲಿ ಕೊಟ್ಟಿದೀವಿ, ಬೆಂಗಳೂರಲ್ಲಿ ಕೊಟ್ಟಿದೀವಿ. ಆಮೇಲೆ ಈ ಕಡೆ ಅಂಜಟ್ಟಿ, ನಾಟ್ರಪಾಳ್ಯ, ಡಬ್ಗಳಿಂದ ಬಂದಿದ್ದಾರೆ. ಗಂಡಿಕೋಟೆ, ಯಲಮಂಗಲ, ನಮ್ಮ ರಾಯಕೋಟೆ, ಸೂಳಗಿರಿ ತಾಲೂಕು ಬರ್ತಾರೆ. ಸರ್ ಈ ಕಡೆ ಪಾಲಕ್ಕೋಡ್ ತಕ ಕೊಟ್ಟಿರ್ತೀವಿ ಸರ್. ಪಾಲಕ್ಕೋಡ್ ಇದು ಗಂಟ ಕೊಡ್ತೀವಿ ಸರ್. ಅಂದ್ರೆ ನಮ್ಮ ಕೃಷ್ಣಗಿರಿ ಜಿಲ್ಲೆ ಎಲ್ಲ ಈ ಕಡೆ ಮಾಲೂರು, ಹೊಸಕೋಟೆವರೆಗೂ ಹೋಗಿದ್ವಿ. ಹೋಗ್ತಾವ ಸರ್. ಬಂಗಾರಪೇಟೆ. ನಿಮ್ ಬ್ರ್ಯಾಂಡ್ ಏನಿಟ್ಟಿದ್ದೀರಾ? ಏನಂತ ಕರಿಬೇಕು? ನಿಮ್ಮ ಹತ್ರಕ್ಕೆ ಬರ್ಬೇಕು, ಯಾರನ್ನ ಹೊಸಬ್ರು ಬರ್ಬೇಕು ಅಂತ ಹೇಳಿದ್ರೆ ಏನಂತ ಹೇಳ್ಬಿಟ್ಟು ಕರಿಬೇಕು? ಸರ್ ನಮ್ ಕಾರ್ಡ್ ಇದೆ, ನಂಬರ್ಗಳು ಕೊಟ್ಟಿದೀವಿ, ಅಲ್ಲೆಲ್ಲಿ ಇರ್ತವೆ. ಏನಂತ ಹೆಸರು ನಿಮ್ದು? ಏನ್ ಹೆಸರು ಇಟ್ಕೊಂಡಿದ್ದೀರಾ ಇಂತ ಸರ್? ಹೆಸರೇನು ಇಟ್ಕೊಂಡಿಲ್ಲ. ಕಡೂರು ಅಂದ್ರೇನೆ ಹೆಸರು ಮಾದೇಶ್ವರ ಹ್ಯಾಂಡ್ ಕ್ರಾಫ್ಟ್ ವರ್ಕ್ ಅಂತ. ಮತ್ತೆ ಇದು ಬಂದ್ಬಿಟ್ಟು ಸೀಸನಬಲ್ ವರ್ಕ್ ಅಷ್ಟೇ. ಸೀಸನ್ ಅಲ್ಲಿ ಮಾತ್ರ ಇದು. ಮಿಕ್ಕಿದ ಟೈಮ್ ಅಲ್ಲಿ ವ್ಯವಸಾಯ ಇರುತ್ತೆ. ಅದೇ ರೀತಿ ವಿಗ್ರಹಗಳ ಕೆಲಸನೂ ಮಾಡ್ತೀವಿ. ವಿಗ್ರಹಗಳು ಅಂದ್ರೆ ಯಾವ ಕೆಲಸ ಮಾಡ್ತೀವಿ? ವಿಗ್ರಹ ಅಂದ್ರೆ ಪಂಚಲೋಹ ವಿಗ್ರಹ, ಪ್ರಭಾವಳಿ, ಅದೇ ರೀತಿ ಮತ್ತೆ ಈ ಪೇಂಟಿಂಗ್. ಇದು ಹಿಂದೆ ಮಾಡಿರಲ್ಲ, ಮರದಲ್ಲಿ ಮಾಡಿರೋದು, ಹತ್ತಿ ಮರದಲ್ಲಿ ಸರ್. ಈ ತರ ಮಾಡ್ತಾ ಇದೀವಿ ಸರ್. ಮತ್ತೆ
ಕಲರ್ ಜಾಸ್ತಿ ಹಾ ಅಲ್ಲೇ ಎಲ್ಲೋ ಕಲರ್ ಯೆಲ್ಲೋ ಕಲರ್ ಜಾಸ್ತಿ ಹೋಗಿದೆ. ಗ್ಲಾಸ್ ಫಿಟ್ಟಿಂಗ್ ಕೇಳಿದವ್ರಿಗೆ ಗ್ಲಾಸ್ ಫಿಟ್ಟಿಂಗ್ ಕೊಡ್ತೀವಿ. ಅದೇ ರೀತಿ ಬೀಡ್ಸ್ ವರ್ಕ್ ಕೇಳಿದವ್ರಿಗೆ ಬೀಡ್ಸ್ ವರ್ಕ್ ಕೊಡ್ತೀರಾ. ಅಂದ್ರೆ ಕಲರು ಅವ್ರು ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೊಡ್ತೀರಾ. ಇದು ರೆಡಿ ಆಗಿರೋದಾ? ನೋಡಿ ಸರ್, ಈ ತರ ಎಲ್ಲ ಕೇಳ್ತಾರೆ ಸರ್ ನಮ್ಮ ಹತ್ರ. ನೋಡಿ ಸರ್, ಈ ತರ ನಮ್ಗೆ ಬಂದು ಕೇಳ್ತಾರೆ. ಇದು ಇನ್ನೂ ಫಿನಿಶಿಂಗ್ ಆಗಿಲ್ಲ? ಇನ್ನೂ ಫಿನಿಶಿಂಗ್ ಆಗಿಲ್ಲ ಸರ್, ಇದೆಲ್ಲ ಪೇಪರ್ ಕಟ್ಬೇಕ ಮೇಲೆ ಅದಿನ್ನೂ ಮುಗಿಸಿಲ್ಲ. ಈಗ ನೋಡಿಸ್ತಾ ಇದ್ದೀನಿ ನಾನು ನಿಮ್ಗೆ. ಈ ತರ ಎಲ್ಲ ಬರ್ತದೆ ಸರ್. ಈ ತರ ಇದಕ್ಕೆ ಬೀಟ್ಸ್ ಎಲ್ಲಾನು ಜೋರಾಗಿ ಹಾಕಿದ್ದೀರಾ ಅಲ್ವಾ? ಹ್ಞೂ ಸರ್ ಕೆಲಸನೂ ಜಾಸ್ತಿ ಬರುತ್ತೆ, ಕೆಲಸ ಜಾಸ್ತಿ ಬರುತ್ತೆ. ಈ ತರ ಕೇಳ್ದವ್ರಿಗೆ ಅದಕ್ಕೆ ತಗ್ದಂಗೆ ರೇಟ್ ಇರ್ತದೆ ಸರ್ ಅಷ್ಟೇ. ಅದಕ್ಕೆ ತಗ್ದಂಗೆ ರೇಟು ಸರ್. ಇದು ಪುನೀತ್ ರಾಜ್ಕುಮಾರ್ ಫೋಟೋಗಳು, ಆ ತರ ತಡ್ಕೆಗಳು ಎಲ್ಲ ವಿಜಯ್ ಫೋಟೋಗಳು ಯಾವ ಅವ್ರಿಗೆ ಏನು ಫೋಟೋ ಕೇಳಿದ್ರೆ ಆ ಫೋಟೋ ಎಲ್ಲ ಹಾಕಿ ಮಾಡ್ಕೊಡ್ತೀವಿ ಸರ್. ಯಾವ್ದನ್ನ ಇಂಥ ಫೋಟೋ ಹಾಕಿ ಅಂತ ಹೇಳಿದ್ರೆ ಅಂತ ಫೋಟೋ ಹಾಕ್ಕೊಡ್ತೀವಿ ಸರ್. ಹೌದಾ? ಅವ್ರು ಎಂತ ಫೋಟೋ ಕೇಳಿದ್ರೆ ಅಂತ ಫೋಟೋ ಹಾಕ್ಕೊಡ್ತೀವಿ. ಎಕ್ಸಾಂಪಲ್ ನೋಡಿ ಸರ್, ಈ ತರ ಏನ್ ಫೋಟೋಗೆ ಆ ತರ ಎಲ್ಲ ಹಾಕಿ ಸರ್. ಅವ್ರವ್ರಿಗೆ ಬೇಕಾಗಿರೋ ಫೋಟೋ ಅವ್ರು ಕೊಟ್ರೆ ಅದು ಒಳಗಡೆ ನೀವು ಹಾಕ್ಕೊಡ್ತೀರ. ನೆನಪಲ್ಲೇ ಹಾಕ್ಸಿರ್ತಾರೆ. ಅದು ಸರ್ ನಾವು ಮಾಡ್ಕೊಡ್ಬೇಕು ಸರ್. ಹ್ಞೂ ಸರ್. ದೇವ್ರ ಫೋಟೋ ಅಂದ್ರೆ ದೇವ್ರ ಫೋಟೋ, ಹೀರೋ ಫೋಟೋ ಅಂದ್ರೆ ಹೀರೋ ಫೋಟೋ ಯಾವ್ದು ಅವ್ರು ಯಾವ್ದು ಕೇಳಿದ್ರೆ ಅದು ಹಾಕ್ಕೋಬೇಕು ಸರ್. ನಾವು ಹಾಕ್ಕೊಡ್ಬೇಕು. ಇದು ಎಷ್ಟು ದಿವಸ ಬರ್ತದೆ ಇದು ಲೈಫ್ ಸರ್? ಇದು ಬಂದ್ರೆ ಸರ್ ಒಂದು ಮಡಗಿದ್ರೆ ಒಂದು 7-8 ವರ್ಷ ಮಡ್ಕೋಬೋದು ಸರ್. ಅವು ದನ ತಗೊಂಡೋಗಿ ಹೊಡೆದು ಬಿಟ್ರೆ ಒಂದೇ ದಿನಕ್ಕೆ ಹೋಗ್ಬಿಡ್ತದೆ ಸರ್. ಅದು ಈ ತರನು ಮಾಡ್ತೀವಿ ನೋಡಿ. ಇದು ಬೀಟ್ಸ್ ವರ್ಕ್ ಅಲ್ಲಿ ಕೇಳಿರೋದು. ಇದೇ ಮಾಡಲ್ ಅಲ್ಲಿ ಲಾಸ್ಟ್ ಇಯರ್ 4-5 ಕೊಟ್ಟಿದ್ದು ಪುನೀತ್ ರಾಜ್ಕುಮಾರ್ ಸರ್ದೇ ಕೊಟ್ಟಿದ್ದು. ವೆರಿ ಗುಡ್. ಆ ಥರ ಕೊಡ್ತೀವಿ ಸರ್. ಹೆಂಗೆ ಲೈಫ್ ಬರ್ತದೆ? 3 ವರ್ಷ ಇಟ್ಕೋಬೋದಾ? ಇಟ್ಕೋಬೋದು ಸರ್. ದೆಬ್ಬೆ 7-8 ವರ್ಷ ಸರ್. ದೆಬ್ಬೆ ಹುಳ ಬಿದ್ದಿಲ್ಲ ಅಂದ್ರೆ 8 ವರ್ಷ ಆದ್ರೂ ಇರುತ್ತೆ. ಬಟ್ ಏನಾರ ಹುಳ ಬಿತ್ತು ಸಪೋಸ್ ಹಬ್ಬದಲ್ಲಿ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹೋಗ್ಬಿಡ್ತದೆ. ಅಂದ್ರೆ ಹೋರಿ ಎತ್ತು ಹೊಡೆದಾಗ್ಬಿಟ್ರೆ ಹೋಗ್ತದೆ ಸರ್. ಒಂದೇ ಸಿಂಗಲ್ ಹೊಡೆದಾಗ್ಬಿಡ್ತದೆ ಸರ್. ಒಬ್ಬೊಬ್ರು 5 ವರ್ಷ ಮಡ್ಗವ್ರು ಸರ್, 6 ವರ್ಷ ಮಡ್ಗವ್ರು ಸರ್. ಇರ್ತದೆ. ಮತ್ತೆ ಇದು ಶೈನಿಂಗ್ ಮೆಟೀರಿಯಲ್ ಈ ವರ್ಷ ತಗೊಂಡ್ರೆ ಮುಂದಿನ ವರ್ಷಕ್ಕೂ ಹಂಗೆ ಇರ್ತದ ಸರ್? ಈ ಶೈನಿಂಗ್ ಸರ್ ನಾವು ಅದೇ ಅವರು ಭದ್ರಸ್ ಮಾಡ್ಕೊಂಡಂಗೆ ಇರ್ತದೆ ಸರ್. ಭದ್ರಸ್ ಮಾಡ್ಕೊಂಡಂಗೆ ಇರ್ತದೆ. ತಗೊಂಡೋಗ್ಬಿಟ್ಟು ಬಿಸಾಕ್ಬಿಟ್ರೆ ಶೇಡ್ ಆಗುತ್ತದೆ. ನೀಟಾಗಿ ಅವರೆಲ್ಲ ಮನೆ ಒಳಗಡೆ ಮಾಡ್ಕೊಂಡು ನೀಟಾಗಿ ಇರ್ತಾರೆ ಸರ್. ಸರ್ ಈಗ ನಂದೊಂದು ಕ್ವಶನ್ ಇದೆ. ನನ್ನ ಹತ್ರ ಒಂದು ಕುಚ್ಚೆ ಐತೆ.
ಅದಕ್ಕೆ ಡಬ್ಬೆ ಎಲ್ಲ ಚೆನ್ನಾಗೇ ಇದೆ, ಮೇಲೆ ಮಾತ್ರ ಇಲ್ಲ. ಅದಕ್ಕೆ ಹೆಂಗ್ ಮಾಡ್ಕೊಡ್ತೀರಾ ಸರ್ ಅದು ತಗೊಂಬಂದ್ರೆ ನಾವು ಅದು ರಿವರ್ಕ್ ತರ ಮಾಡ್ಬಿಟ್ಟು ಪೇಪರ್ ಎಲ್ಲ ತೆಗೆದ್ಬಿಟ್ಟು ತಿರ್ಗಾ ಪೇಪರ್ ಹಾಕ್ಸಿ ತಿರ್ಗಾ ಹೊಸದಾಗಿ ಪೇಪರ್ ಎಲ್ಲ ಹಾಕ್ಸಿ ತಿರ್ಗಾ ಕೊಡ್ತೀವಿ ಸರ್. ಆ ತರ ಡಬ್ಬೆ ಎಲ್ಲ ಹಂಗೆ ಇರ್ತದೆ, ಹಂಗೆ ಇರ್ತದೆ ಡಬ್ಬೆ ಕೆಲಸ ಏನಿಲ್ಲ. ಬರೀ ನೋಡಿ ಸರ್ ಈ ತರ ಪೇಪರ್ ಎಲ್ಲ ಅನ್ಸ್ಬಿಟ್ಟು ಸರ್ ಇದು 15 ವರ್ಷ ಆಗ್ತಿದೆ ಸರ್ ಇದಕ್ಕೆ 15 ವರ್ಷ ಆಗಿದೆ. 15 ವರ್ಷ ಆಗುತ್ತೆ ಸರ್ ಇದಕ್ಕೆ. ಪಕ್ಕದೂರದ್ದು ಇದು ನೋಡಿ ಇನ್ನು ಇವು ರಿವರ್ಕ್ ಬಂದದ ಸರ್ ಇವಾಗ. ಇದು ರಿವರ್ಕ್ ಬಂದಿರೋದಾ? ಕೇಳಿದ್ರಲ್ಲ ಅದೇ ತರ ಡಬ್ಬೆ ಚೆನ್ನಾಗಿದೆ, ಮೇಲೆ ಪೇಪರ್ ಕಲರ್ ಹಾಕಿರೋದು. ನೋಡಿ 15 ವರ್ಷ ಅವಾಗ 15 ವರ್ಷ ಆಗಿರೋದು ಸರ್. ನೀವು ಮಾಡ್ಕೊಟ್ರೋದೇ ಇದು? ಹ್ಞೂ ಸರ್ ಹ್ಞೂ ಸರ್ ಹ್ಞೂ ಸರ್. KMM ಇದು KMM ಹಂಗೆ ಕೊಡೋಣ ಆ ಕಡೆ. ಇದು KMM ಕೂಡ ಹಂಗೆ ಒಂದೊಂದೇ ಕೊಡ್ತೀವಿ. VM BMS VM ಇದು UVS ಡನ್ UVS ಡನ್ KSR DNC VM ASR ARS LSG ಇದಾಗಿದೆ. UVS ಡನ್ ಇದು ಆಗಿದೆ. ಇದು ನೋಡಿ MSG ಎರಡು MSG. ಈ ತರ ಯಾವ್ದೇ ಬ್ರ್ಯಾಂಡ್ ಇದ್ರು ಹಿಂದೆ ಕುಚ್ಚು ಕೊಟ್ಟ ಹಿಂಭಾಗದಲ್ಲಿ ಈ ತರ ಹಾಕ್ಬಿಟ್ಟು ಅವರು ಬ್ರ್ಯಾಂಡ್ ಅದು ಓರಿ ಹೆಸರು, ಓರಿ ಸಾಕೋರ ಮಾಲೀಕರ ಹೆಸರು, ಅವ್ರ ಇನ್ಸುಲಿಕ್ ಕೊಡ್ದ ಅವ್ರ ಬ್ರ್ಯಾಂಡ್. ಕುಚ್ಚಿಂದ ಬರೋದು ಇದು. ವೃತ್ತಿ ಇದೆನಾ? ಕಾಯಕ ಎಲ್ಲಾನು ಇದೆ? ಹೌದು ಸರ್ ಇದೆ. ಇದು ಬಿಟ್ಟು ಬೇರೆ ಟೈಮಲ್ಲಿ ಏನ್ ಮಾಡ್ತೀರಾ? ಅಗ್ರಿಕಲ್ಚರ್ ಮತ್ತೆ ಅರ್ಚಕರು ಸರ್ ನಾವು. ಅರ್ಚಕರು. ದೇವಸ್ಥಾನ ಇದೆ? ದೇವಸ್ಥಾನ ಇದೆ ಇಲ್ಲೇ, ಮಹಾದೇಶ್ವರ ದೇವಸ್ಥಾನ. ಓಕೆ, ಎಲ್ಲಿ ಇರೋದು? ಇಲ್ಲ ಪಕ್ಕದಲ್ಲೇ ಇದೆ. ಐಡೆಂಟಿಫಿಕೇಶನ್ ಈ ಜಾಗಕ್ಕೆ ಆ ದೇವಸ್ಥಾನ. ಏನ್ ದೇವಸ್ಥಾನ ಅಂತ? ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಹೌದಾ? ಕಡೂರು ಮಹದೇಶ್ವರ ಸ್ವಾಮಿ ದೇವಸ್ಥಾನ. ಕಡೂರು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ರೆ ಇಲ್ಲಿಗೆ ಹೇಳ್ತಾರೆ. ಇಲ್ಲಿಗೆ ಬಂದ್ಬಿಟ್ಟು ನಿಮ್ಮ ಹೆಸರು ಹೇಳ್ಬಿಟ್ಟು ಕಡೂರಿಗೆ ಬಂದ್ರೆ ಇಲ್ಲಿ ಕಳಿಸ್ಬಿಡ್ತಾರೆ ಸರ್. ಇಲ್ಲಿ ಕ್ಲೀನಾಗಿ ನಂಗೆ ಕುಚ್ಚಬೇಕು ಅಂತ ಹೇಳಿದ್ರೆ ಇಲ್ಲಿ ಕಡೂರು ಅಂತ ಬಂದ್ರೇನೆ ಸಾಕು ಸರ್. ಹೆಸರು ಕಡೂರು ಅಂದ್ರೆ ಸಾಕು. ಯಾರ ನಾವೇ ತೋಟದಾಗಿರೋ ಇಲ್ಲಿ ಕಳಿಸ್ಕೊಡ್ತಾರೆ. ಇದೇ ದಾರಿ ಹೋಗ್ಲಿ ಅಂತ ಹೇಳ್ತಾರೆ ಸರ್.
ಈ ಕಡೆಗೆಲ್ಲನೂ. ಏನು ಈ ದೇವಸ್ಥಾನ ವಿಶೇಷತೆ? ಸರ್ ಇಲ್ಲಿ ಇದೆ ಸರ್, ನಮ್ಮ ಇಲ್ಲಿ ಮಾದೇಶ್ವರ ದೇವಸ್ಥಾನ ಇಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ದೇವಸ್ಥಾನ ಇಲ್ಲಿ ಕಡೂರಲ್ಲಿ ಕಡೂರ್ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇಲ್ಲಿ ವಾರ ವಾರ ಅಭಿಷೇಕ ಇರುತ್ತೆ, ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಅಭಿಷೇಕ ಇರುತ್ತೆ, ಭಕ್ತಾದಿಗಳು ಬರ್ತಾ ಇರ್ತಾರೆ. ಮತ್ತೆ ಇಲ್ಲೇ ಇದೇ ಜಾಗದಲ್ಲೇ ನಮ್ಮ ತಾತ ಅವರು ಸ್ಟಾರ್ಟ್ ಮಾಡಿರೋದು ಕೆಲಸ. ಕುಚ್ಚು ಕಟ್ಟೋದಾಗ್ಲಿ, ದೇವ್ರ ವಿಗ್ರಹ, ಪ್ರತಿಯೊಂದು ಕೆಲಸನೂ ಇಲ್ಲೇ ಸ್ಟಾರ್ಟ್ ಮಾಡಿರೋದು. ಹಾಗಾಗಿ ಇಲ್ಲೇ ಇದೀವಿ, ತೋಟದ ಹತ್ರ ಮನೆ ಕಟ್ಕೊಂಡು ದೇವಸ್ಥಾನದ ಹತ್ರ. ದೇವಸ್ಥಾನ ನಡ್ಸ್ಕೊಂಡು ಕುಚ್ಚು ಕಟ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇದ್ದೀರಾ? ಅಂದ್ರೆ ಈ ಕೆಲಸ ಮಾಡಿದ್ರೆ ನಿಮ್ಗೆ ಖುಷಿ ಇದೆ. ಏನಿದು ರಿಜಿಸ್ಟರ್ ಮೇಂಟೈನ್ ಮಾಡಿದ್ದೀರಾ? ಅಣ್ಣ ಅವರು ಆರ್ಡರ್ ಕೊಡ್ತಾರೆ ಅಣ್ಣ, ಆರ್ಡರ್ ಕೊಟ್ಟಾಗ ಬರ್ಕೊಂಡ್ಬಿಡ್ತೀವಿ. ಅವ್ರ ಹೆಸರು ಬರ್ಕೊಂಡು ಅವರು ತಡಿಕೆ ಎಷ್ಟು ಅಡಿ ಇಡ್ತಾರೆ ಅದನ್ನ ಬ್ರ್ಯಾಂಡ್ ಬರ್ಕೊಂಡು ಅದನ್ನ ರೆಡಿ ಮಾಡಿ ಕೊಟ್ಬಿಡ್ತೀವಿ. ಟೋಕನ್ ನಂಬರ್ 71 ಕೂರಕಲ್ಪಲ್ಲಿ ಅಂತ ಅವ್ರದ್ದು ನಂಬರ್ ಅಣ್ಣ. ಅದು ಇವಾಗ ತಡಿಕೆ ಎತ್ತು ಕೊಡ್ಬೇಕು, ಅವ್ರು ಮಾಡಿ ಆರ್ಡರ್ ತಗೊಂಡ್ಮೇಲೆ ಮಾಡಿ ಕೊಡ್ಬೇಕು. ಎಷ್ಟು ದಿವಸ? ಒಂದ್ 3 ದಿವಸ? ಇಲ್ಲ ಸರ್, ಒಂದು 15 ದಿವಸ, ಒಂದು 20 ದಿವಸ, ಒಂದು ತಿಂಗಳ ಆರ್ಡರ್ ಕೊಟ್ಟೋತಾರೆ ಬಂದು, ಆಮೇಲೆ ರೆಡಿ ಮಾಡ್ಕೊಡ್ಬೇಕು ಸರ್. ಅರ್ಜೆಂಟ್ ಅಂದ್ರೆ 3 ದಿವಸದಲ್ಲಿ? ಅರ್ಜೆಂಟ್ ಈಗ ಯಾವ್ದು ಕೆಲಸ ಇಲ್ಲ ಅಂದ್ರೆ 3 ದಿವಸ ಕೊಡ್ತೀವಿ ಸರ್, ಇಲ್ಲಾಂದ್ರೆ ಕೊಡಕ್ಕೆ ಇಲ್ಲ ಸರ್. ಹೌದಾ? ಹೌದು ಸರ್. ಸರಿ ಸರಿ ಸರಿ. ಹೌದು ಸರ್. ಅಂದ್ರೆ ಇದು ನಿಮ್ಗೆ ಈ ವೃತ್ತಿ ಬಂದು ತಲಾಂತರಗಳಿಂದ ಬಂದಿರೋದು? ಹೌದು ಸರ್. ನಮ್ಮ ತಾತ ಮಾಡೋರು, ತಾತ ಈಗ ನಮ್ಮ ತಂದೆಯವರು, ಈಗ ನಾನು ಅದೇ ವೃತ್ತಿಲೇ ಇದ್ದೀನಿ ಸರ್. ಮುಂದೆನೂ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಸರಿ, ನಿಮ್ಮ ಫೋನ್ ನಂಬರ್ ಹಂಗೆ ಹೇಳ್ಬಿಡಿ ಒಂದ್ಸರಿ. ನಿಮ್ಮ ಫೋನ್ ನಂಬರ್ ಹಂಗೆ ಹೇಳಿ. 96 26 26 333 333 285 285. ಹೌದು ಸರ್. ನಿಮ್ಮದು ಫೋನ್ ನಂಬರ್ ಹಂಗೆ ಹೇಳಿ. 97 3 99 08 08 155 155. ತಮ್ಮ ಹೆಸರು ಏನಂದ್ರೆ? ಮಹೇಶ್. ಮಹೇಶ್ ಅವರಾ? ಸರಿ ಸರಿ ಯಜಮಾನ, ನಿಮ್ಮ ಮಾಹಿತಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಮಹೇಶ್ ಅವರೇ. ಥ್ಯಾಂಕ್ ಯು ಸರ್.